ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ಏನಪ್ಪಾ ಅಂತಂದ್ರೆ ಎವ್ರಿ ಟೈಮ್ ವ್ಲಾಗ್ ಮಾಡುವಾಗ ಏನಾದ್ರೂ ಕಂಟೆಂಟ್ ಇರಬೇಕು. ಸುಮ್ಮನೆ ಅಲ್ಲಿ ಹೋದೆ ಬಂದೆ ಆ ಥರ ಮಾಡಕ್ ನನ್ಗೆ ಇಷ್ಟ ಆಗಲ್ಲ. ಸೊ ಇವತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಂಟೆಂಟ್ ಏನಪ್ಪಾ ಅಂತಂದ್ರೆ ಇದು ಎಷ್ಟು ಊರುಗಳಲ್ಲಿ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮನೇಲಿ ಹೊಸ ತೋಟದಲ್ಲಿ ಅಡಕೆ ಮರದಲ್ಲಿ ಒಂದು ಒಂಬಾಳೆ ಹೊಡೆದಿದೆ. ಹಾಗಾಗಿ ಅದಕ್ಕೆ ಪೂಜೆ ಮಾಡಕ್ಕಂತ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋಲಿ ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್. ನಮ್ಮ ಅತ್ತೆ ಊರು ನಮ್ಮ ಮನೆಯಿಂದ ಒಂದು 15 or 18 ಕಿಲೋಮೀಟರ್ಸ್ ಅಷ್ಟೇ. ಅವರು ಸಾಯಂಕಾಲ ಆಯಿತು ಬರೋದು. ನಾನು ನನ್ನ ಅತ್ತೆ, ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಎಲ್ಲರೂ ಕಾರಲ್ಲಿ ಹೊರಟ್ವಿ. ಅಲ್ಲಿ ಪೂಜೆ ಸಾಮಾನು ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ನಮ್ಮಮ್ಮ. ಅದನ್ನೆಲ್ಲ ಇಳಿಸ್ಬಿಟ್ಟು ಇದು ನಮ್ಮ ತೋಟ. ಇದು ಯಾವ ಕಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ತುಂಬ ನನಗೆ ಡೀಟೇಲ್ಸ್ ಇಲ್ಲ. ನನಗೆ ಯೂಶ್ವಲಿ ಏನಾದರೂ ಒಂದು ಕಂಟೆಂಟ್ ಇದ್ದರೆ ವೀಡಿಯೋ ಮಾಡೋಕ್ಕೆ ಇಷ್ಟ ಅಷ್ಟೇ. ಅಲ್ಲಿ ಹೋದೆ ಅಲ್ಲಿ ಬಂದೆ ಆ ಟೈಪ್ಸ್ ನನಗೆ ಇಷ್ಟ ಆಗಲ್ಲ. ಇವತ್ತು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮದು ಹೊಸದು ಅಡಿಕೆ ಗಿಡಗಳು, ನಮ್ಮ ತೋಟದಲ್ಲಿ ಹೊಸ ಅಡಿಕೆ ಗಿಡಗಳನ್ನ ನೆಟ್ಟಿದ್ರು. ಅದು ಒಂದು ಒಂಬಾಳೆ ಹೊಡೆದಿದೆಯಂತೆ. ಹಾಗಾಗಿ ನಮ್ಮ ಮನೇಲಿ ಏನಂತಂದರೆ ಹೆಣ್ಮಕ್ಳನ್ನ ಕರೆದು, ಮನೆ ಹಿರಿಯರು ಹೆಣ್ಮಕ್ಳು ಅಂತಂದರೆ ಇಟ್ ಮೇ ಬಿ ನಾನಾಗಿರ್ಬೋದು, ಇಲ್ವಾ ನಮ್ಮ ತಂದೆ ಅವರ ಅಕ್ಕ ತಂಗಿದಿರಾಗಿರ್ಬೋದು. ಆ ಥರದ್ರಲ್ಲಿ ಯಾರಾದ್ರನ್ನ ಕರೆದು ಪೂಜೆ ಮಾಡಿಬಿಟ್ಟು ಏನಾದರೂ ಸ್ವೀಟ್ ಮಾಡಿಬಿಟ್ಟು ಅವ್ರಿಗೆ ಸೀರೆ ಉಡಿಸ್ಬಿಟ್ಟು ಕಳಿಸ್ತಾರಂತೆ. ಸೊ ಆ್ಯಸ್ ಆಫ್ ನಾವು ನಮ್ಮ ಮನೆಯಲ್ಲಿ ನಾನು ಹೆಣ್ಮಗಳಿದ್ದೀನಿ, ಬಟ್ ನಮ್ಮ ಅಪ್ಪನಿಗೆ ಅಕ್ಕ ಇದ್ದಾರೆ, ಅಂದರೆ ನಮ್ಮ ಅತ್ತೆ ಇದ್ದಾರೆ. ಸೊ ಅವ್ರಿಗೆ ಕರೆದಿದ್ದೀವಿ, ಅತ್ತೆ ಬಂದಿದ್ದಾರೆ. ಸೊ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು, ಮನೆಯಲ್ಲಿ ಎಲ್ಲ ತೋಟದಲ್ಲಿ ಅಡಿಕೆ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಮಡ್ಲಕ್ಕಿ ಕಟ್ಟಿ ಕಳಿಸ್ತಾರೆ. ಹಾಗಾಗಿ ಇದು ಹೆಂಗಿರುತ್ತೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ನಾನು ನೋಡಿಲ್ಲ. ಆವಾಗೆಲ್ಲ ನಮ್ಮಮ್ಮ ಮಾಡುವಾಗ ನಾವು ಓದ್ತಾ ಇದ್ವಿ. ಸೊ ನಾವು ತುಮಕೂರಲ್ಲಿದ್ವಿ, ಹಾಗಾಗಿ ನಾನು ನೋಡಿಲ್ಲ. ಇವತ್ತು ಹೆಂಗೆ ಮಾಡ್ತಾರೆ ಅಂತ ನಾನು ನೋಡೋಕ್ಕೆ ಕ್ಯೂರಿಯಸ್ ಆಗಿದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಶಿವಣ್ಣ ಇಲ್ಲಿ ನೋಡ್ರಿ ನಮ್ಮ ತೋಟ ನೋಡ್ಕೊಳ್ಳೋರು ಇವರು. ನಾನು ಚಿಕ್ಕವಳಾಗಿರುವಾಗ ತೋಟಕ್ಕೆ ಅಪ್ಪಾಜಿ ಜೊತೆ ಬರ್ತಾಯಿದ್ದೆ. ಬಟ್ ಸ್ವಲ್ಪ ದೊಡ್ಡವಳಾದಮೇಲೆ ಹೈಸ್ಕೂಲ್ ಆ ಟೈಮಲ್ಲಿ ಸೈಕಲ್ ಕೊಡಿಸಿ ನಾನು ತೋಟಕ್ಕೆ ಹೋಗ್ತೀನಿ ಅಂತ ಕೇಳ್ತಿರುವಾಗ ಸೈಕಲ್ ತೊಗೊಂಡ್ಮೇಲೆ ನಾನೇ ಇಲ್ಲೇನಾದರೂ ಕೆಲಸ ಮಾಡೋರಿದ್ದರೆ ನಮ್ಮಮ್ಮ ನನಗೆ ಊಟ ಕಟ್ಟಿ ಕಳಿಸೋರು ಅವ್ರ ಕೈಯಿಂದ. ತೋಟದಲ್ಲಿ ಕೆಲಸ ಮಾಡೋರಿಗೆ ನಾನು ಸೈಕಲಲ್ಲಿ ಊಟ ತೊಗೊಂಬಂದು ಕೊಡ್ತಿದ್ದೆ. ಅದೇ ಆವಾಗ ಏನೋ ದೊಡ್ಡ ಸಾಧನೆ ಅನ್ನೋ ಥರ. ಇವಾಗ ತೋಟಕ್ಕೆ ಬಂದರೆ ಏನೋ ಒಂಥರ ಹಳೇದೆಲ್ಲ ನೆನಪಾಗುತ್ತೆ. ತೋಟ ಎಷ್ಟು ಗ್ರೀನಾಗಿ ಕಾಣುತ್ತೆ ನೋಡಿ. ಪೂಜೆ ಸ್ಟಾರ್ಟ್ ಆಯ್ತು ಅನಿಸುತ್ತೆ, ಬನ್ನಿ ನೋಡೋಣ. ಹೊಂಬಾಳೆ ಯಾವ ತೋಟದಲ್ಲಿ ಹೊಡೆದಿದೆ ಅಂದ್ಬಿಟ್ಟು ಹುಡ್ಕೊಂಡು ಹೊರಟ್ವಿ. ಅದು ಆ್ಯಕ್ಚುಲಿ ಫಸ್ಟು ಹೊಂಬಾಳೆ ಎಲ್ಲ ಏನು ಹೊಡಿಯುತ್ತಲ್ಲ, ಅದರಿಂದ ಏನೂ ಫಸಲು ಬರೋದಿಲ್ವಂತೆ. ಅದೆಲ್ಲ ಫಸ್ಟು ಬಂದು ಹೊಡೆದು ಉದುರೋಗ್ಬಿಡತ್ತಂತೆ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಹೊಂಬಾಳೆ ಹೊಡೆದು ಬರುತ್ತಲ್ಲ, ಆ ಇದರಲ್ಲಿ ನಮಗೆ ಫಲ ಬರೋದು. ಬಟ್ ಇಲ್ಲೊಂದು ಮರದಲ್ಲಿ ಆಲ್ರೆಡಿ ಮೊದಲನೇ ಹೊಂಬಾಳೆಲ್ಲೇ ಕಾಯಿಗಳು ಬಿಟ್ಬಿಟ್ಟಿತ್ತು. ಸೊ ಇಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅದೇ ಮರಕ್ಕೆ ಸೀರೆ ಉಡ್ಸೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ನಮ್ಮಮ್ಮ. ನನ್ನ ಮಗನಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತೆಲ್ಲ ನೋಡೋಕ್ಕೆ ಹೆಲ್ಪ್ ಮಾಡೋದು. ಆದರೆ ನಾನು ನನ್ನ ತಮ್ಮ ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ತೀವಿ ಏನಾದರೂ ಆಗಿರಲಿ. ಆ ಅಡಿಕೆ ಮರಕ್ಕೆ ಕೂಡ ಮಾಮೂಲಿ ಹೇಗೆ ನಾವೆಲ್ಲ ಸೀರೆ ಉಟ್ಕೊಳ್ತೀವಲ್ಲ ಅದೇ ಥರ ನೆರಿಗೆ ಹಾಕಿ ಸೆರ್ಗ್ ಹಾಕಿ, ಆ ಕಡ್ಡಿ ಏನು ಕಟ್ಕೊಂಡಿದ್ದಾರಲ್ಲ ಆ ಕಡ್ಡಿಗೆ ದಾರ ಎಲ್ಲ ಯೂಸ್ ಮಾಡಿಕೊಂಡು ನೆರಿಗೆ ಏನು ಹಾಕಿರ್ತಾರಲ್ವ ಅದನ್ನು ಸೇರಿಸ್ಬಿಟ್ಟು ಕಟ್ತಾರೆ. ಮನೆಯಿಂದ ನಾನು, ಅಮ್ಮ, ಅತ್ತೆ, ನನ್ನ ತಮ್ಮ ಮತ್ತು ನನ್ನ ಮಗ ಇಷ್ಟು ಜನ ಕಾರಲ್ಲಿ ಬಂದ್ವಿ. ಆಮೇಲೆ ನಮ್ಮ ತಂದೆ ಗಾಡೀಲಿ ಬಂದರು. ಅದಾದಮೇಲೆ ಬರ್ತಾ ದಾರಿಲಿ ಲಿಕ್ಕಿಯವ್ರ ಅಮ್ಮನ ಕರ್ಕೊಂಡು ಬಂದಿದ್ವಿ. ಅವ್ರು ಬಿಟ್ಟರೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರಲ್ವ ಅವ್ರು ಶಿವಣ್ಣ ಅಂತ ತೋರಿಸಿದ್ನಲ್ವ ವೀಡಿಯೋದಲ್ಲಿ, ಅವರ ಹೆಂಡತಿ ಮತ್ತು ನಮ್ಮ ಅಕ್ಕಪಕ್ಕ ತೋಟದವ್ರು ಒಂದಿಬ್ಬರು ಬಂದಿದ್ದರು, ಹೆಂಗಸರು. ನಮ್ಮಮ್ಮ ಎಲ್ಲ ಇಟ್ಕೊಟ್ರು, ನಮ್ಮ ಅತ್ತೆ ಕೈಲೇ ಪೂಜೆ ಮಾಡಿಸಿದ್ದು. ಯಾಕಂದರೆ ಅವರು ಮನೆ ಹಿರಿ ಮಗಳಲ್ವ, ಹಾಗಾಗಿ. ಅದಾದಮೇಲೆ ನಾವು ಒಬ್ಬರಿಂದೊಬ್ಬರು ಪೂಜೆ ಮಾಡಿದ್ವಿ. ಪೂಜೆಗೆ ನಮ್ಮ ಕಡೆ ಹಸಿ ಅಕ್ಕಿ, ಟೊಮಟ ಮತ್ತು ನೆನೆಸಿರೋ ಅಕ್ಕಿ ಮತ್ತು ನೆನ್ನಕ್ಕಿ ನೆನಗಡ್ಲೆ ಅಂತ ಹೇಳ್ತಾರೆ, ಅದನ್ನು ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನು ನಾಗರಿಗೆ ಮಾಡುವಾಗಲಿ ಈ ಥರ ಏನಾದರೂ ತೋಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪೂಜೆ ಮಾಡುವಾಗ ಅದನ್ನೇ ಮಾಡ್ತಾರೆ ಯಾವಾಗಲೂ ಕೂಡ. ನಾವು ಎಷ್ಟೇ ದುಡ್ಡು ಕೊಟ್ಟು ಹಣ್ಣುಗಳನ್ನ ತಂದಿಡ್ತೀವಿ ಅಥವಾ ಏನೇನೋ ಬೇರೆ ಬೇರೆ ಥರ ಎಲ್ಲ ಎಡೆ ಇಡ್ತೀವಿ ಅಂದರೂ ನೆನಕ್ಕಿ ನೆನಗಡ್ಲೆಗೆ ಸಮ ಆಗೋದಿಲ್ವಂತೆ. ಪ್ರಾಬಬ್ಲಿ ಈ ಥರದೊಂದು ಆಚರಣೆಗಳನ್ನ, ಅಂದರೆ ಹೆಣ್ಮಕ್ಳನ್ನ ಕರೆಯೋದು, ಮಡ್ಲಾಕಿ, ಅದಾದಮೇಲೆ ಈ ಥರ ಪೂಜೆಗಳು, ಇದೆಲ್ಲನೂ ನಮ್ಮ ತಾಯಿ ಕಾಲದವ್ರು ಬಿಟ್ಟರೆ 90s ಕಿಡ್ಸ್ ಅಂದರೆ ನಾವುಗಳು ಮಾಡಬಹುದು. ಅದು ಇನ್ನೂ ಸ್ವಲ್ಪ ಇಲ್ಲ ಮಾಡ್ತಾರೆ ಅಂತಂದ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರೆಲ್ಲ ಏನಿದ್ದಾರೆ ಅವರೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಬಿಕಾಸ್ ನಮ್ಮ ಜನ್ರೇಷನ್ ಅವ್ರಿಗಾಗಲೇ ಈ ಥರದೊಂದು ಆಚರಣೆಗಳ ಮೇಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಅನ್ನೋದಕ್ಕಿಂತ ಅಷ್ಟೊಂದು ಪುರ್ಸೊತ್ತು ತುಂಬ ಜನಕ್ಕೆ ಇರೋದಿಲ್ಲ.
ಅದಕ್ಕೆ ನಮ್ಮಮ್ಮ ಏನು ಮಾಡ್ತಾರೆ ಈ ನಡುವೆ ಎಲ್ಲನೂ ಕೆಲವೊಂದು ಮದುವೆಗಳಲ್ಲಿ ಮಾಡೋ ಶಾಸ್ತ್ರಗಳಾಗಿರ್ಬೋದು ಅಥವಾ ನಾಮಕರಣಗಳಲ್ಲಿ ಮಾಡೋ ಶಾಸ್ತ್ರಗಳಾಗಿರ್ಬೋದು ಅಥವಾ ಬಾಣಂತನದಲ್ಲಿ ಅಥವಾ ಸೀಮಂತದಲ್ಲಿ ಈ ಥರದ್ರಲ್ಲೆಲ್ಲನೂ ಏನೆಲ್ಲ ಶಾಸ್ತ್ರಗಳು ಮಾಡ್ತಾ ಇದ್ದಾರಲ್ವ ಇವಾಗ, ಅಂದರೆ ನನಗೆ ಏನೇನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಜನ್ರೇಷನ್ಗೆ ಅದೇನು ಮರಿಬಾರ್ದು ಅಂತ ಅಂದ್ಬಿಟ್ಟು. ಯಾಕಂದರೆ ಎಷ್ಟೋ ಹಳೆ ಶಾಸ್ತ್ರಗಳನ್ನ ಇವಾಗ ಅವ್ರಿಗೆ ಹೇಗೆ ಕನ್ವೀನಿಯೆಂಟ್ ಇರುತ್ತೆ ಆ ಥರ ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇವಾಗ ಹಳದಿ, ಮೆಹಂದಿ ಇದನ್ನೆಲ್ಲನೂ ಮುಂಚೆ ಬೇರೆ ಬೇರೆ ಥರದಲ್ಲಿ ಆಚರಿಸ್ತಾ ಇದ್ರು. ಅದಾದಮೇಲೆ ಮದುವೆಗೆ ಪೈರ್ ಹಾಕೋದಿರ್ಬೋದು, ಈ ಥರ ಏನೇನೋ ಬೇರೆ ಬೇರೆ ಥರ ಎಲ್ಲ ಇತ್ತು. ಬಟ್ ಇವಾಗ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಯಾಕಂತಂದರೆ ಅವ್ರವ್ರ ಕನ್ವೀನಿಯನ್ಸು ಹೆಂಗೆ ಅನಿಸುತ್ತೆ ಅದೇ ಶಾಸ್ತ್ರ ಅನ್ನೋ ಥರ ನಡ್ಕೊಂಡು ಹೋಗಿದೆ. ಫೋಟೋಗ್ರಾಫರ್ ಯಾವ ಟೈಮಿಗೆ ಬರ್ತಾರೆ ಅಥವಾ ಯಾವ ಟೈಮಿಗೆ ರೆಡಿ ಆಗ್ಬೋದು ಅದಕ್ಕೆ ತಕ್ಕನಂತೆ ಶಾಸ್ತ್ರಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಮ್ಮ ಪ್ರತಿಯೊಂದನ್ನು ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ, ಶಾಸ್ತ್ರಗಳು ಹಿಂಗೆ ಆಗಬೇಕು ಅಂತ. ಆ್ಯಂಡ್ ಯಾವುದೇ ಪೂಜೆ ಆಗಿರ್ಬೋದು, ಪೂಜೆ ಮುಗಿದ ಮೇಲೆ ಅರ್ಶಿನ ಕುಂಕುಮ ಹೆಣ್ಮಕ್ಳಿಗೆ ಕೊಟ್ಟರೆ, ಅಂದರೆ ಹೆಂಗಸರಿಗೆ ಕೊಟ್ಟರೆ ಅದೊಂಥರ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಮಿನಿಮಮ್ ಅಂತಂದ್ರೆ ಒಂದು 5 ಜನಕ್ಕೆ ಕುಂಕುಮ ಕೊಟ್ಟರೆ ಚಂದ. ಕುಂಕುಮದ ಜೊತೆಯಲ್ಲಿ ನಾನೇನು ಅಕ್ಕಿ ಹಿಟ್ಟಿನ ಪಿಡ್ಸೆ ಮತ್ತು ನೆನಗಡಲೆ ಅಂತ ಹೇಳಿದೆ, ಅದನ್ನು 5 ಜನಕ್ಕೆ 5 ವಿಳೆದೆಲೆ ಮತ್ತು ಅಡಿಕೆ ಇಟ್ಬಿಟ್ಟು, ಬಾಳೆಹಣ್ಣು ಇಟ್ಬಿಟ್ಟು, ಸ್ವಲ್ಪ ದಕ್ಷಿಣೆ ಇಟ್ಬಿಟ್ಟು 5 ಜನ ಮುತ್ತೈದೆಯರಿಗೆ ಕೊಟ್ಟರು. ಅದಾದಮೇಲೆ ಇನ್ನೇನು ಸೀರೆ ಅಷ್ಟೊಂದು ದುಡ್ಡಿದ್ದು ತಂದಿದ್ದಾರೆ ನಮ್ಮಮ್ಮ ನಮ್ಮ ಅತ್ತೆ ಗುಡ್ಸಕ್ಕಂತ ಅಂದ್ಬಿಟ್ಟು. ಸೊ ಗಿಡದಲ್ಲೇ ಬಿಡೋಕ್ಕಾಗಲ್ವಲ್ಲ, ಎಲ್ಲ ನೀಟಾಗಿ ಅದನ್ನು ತಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಡಿಕೆ ತೋಟಕ್ಕೆಲ್ಲನೂ ಫುಲ್ಲು ಡ್ರಿಪ್ ಮಾಡಿಸ್ಬಿಟ್ಟಿದ್ವಿ. ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರು ನಮ್ಮಪ್ಪ, ನಾನು ಅದನ್ನು ಕೇಳಿಸ್ಕೊಂಡು ಹೋಗ್ತಾ ಇದ್ದೆ. ನಾವು ಇಟ್ಟಿದ್ದು 2 ವರ್ಷದ ಗಿಡ ಅಂತೆ, ಅದಾದಮೇಲೆ 3 ವರ್ಷ ಆಗಿದೆ. ಇವಾಗ ಫಸ್ಲು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಫಸ್ಲು ಇನ್ ದ ಸೆನ್ಸ್ ಅದೇ ಇವಾಗ ಫಸ್ಟು ಒಂಬಾಳೆಗಳೆಲ್ಲ ಹೊಡ್ಕೊಳ್ತಾ ಇದೆ. ಆ ವಿಡಿಯೋಲಿ ತೋರಿಸಿದ್ನಲ್ಲ ಆ ಥರ ಬರುತ್ತೆ ಫಸ್ಟು. ಅಂದರೆ ಅದರಲ್ಲಿ ಏನೂ ಕಾಯಿಗಳಿರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇಯರ್ ಅದು ಬಿದ್ದು ಉದುರೋದ್ಮೇಲೆ ನೆಕ್ಸ್ಟ್ ಇಯರಿಂದ ಬರುತ್ತೆ. ನೋಡಿ ಈ ಜಾಗದಲ್ಲಿ ಎಲ್ಲನೂ ನಾವು ಆಟ ಆಡಿದ್ದೀವಿ. ನಾವು ಚಿಕ್ಕವರಾಗಿರುವಾಗ ಷಷ್ಠಿ ಅಂತ ಮಾಡ್ತೀವಿ ನಾವು ತೋಟಗಳಲ್ಲಿ, ಅಲ್ಲೇ ಬಂದು ಅಡುಗೆ ಮಾಡಿ ತಿನ್ನೋದು. ಸೊ ಅವಾಗ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇಲ್ಲಿ ಒಂದೇ ಒಂದು ರೂಮ್ ಇತ್ತು. ಇವಾಗೆಲ್ಲ ಸ್ವಲ್ಪ ನೋಡ್ಕೊಳ್ಳೋರು ಬಂದಿದ್ದಾರಲ್ವ, ಅವ್ರಿಗೆ ಅಂತ ರೂಮ್ ಕಟ್ಟಿಸ್ಕೊಟ್ಟಿದ್ದಾರೆ. ಅಡುಗೆ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನೆಲ್ಲರಿಗೂ ಕೊಟ್ಟು ನಾವು ಸ್ವಲ್ಪ ಎಲ್ಲ ಊಟ ಮಾಡಿಬಿಟ್ಟು. ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಏನೂ ರೈಸ್ ತಿನ್ನೋಕ್ಕಾಗಿರಲಿಲ್ಲ. ಸಾಂಬಾರು ಮಾತ್ರ ಸಖತ್ತಾಗಿ ಮಾಡಿದರು. ಆದರೆ ಏನು ಮಾಡೋದು, ಗುರುವಾರದದ್ದು ನಾನು ರೈಸ್ ತಿನ್ನಲ್ಲ. ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ನಮ್ಮ ತಂದೆ ಜೊತೆ ಹೊರಟ. ಅದಾದಮೇಲೆ ನಾವು ಪಾತ್ರೆಗಳೆಲ್ಲ ಏನು ಖಾಲಿ ಆಗಿತ್ತು ಅದನ್ನೆಲ್ಲ ತೊಳ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಎಲ್ಲ ಮುಗೀತು, ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನೇನು ರೈಸ್ ತಿನ್ನಲ್ಲ, ನನಗೆ ಕೋಸಂಬರಿನೇ ಗಟ್ಟಿ. ಸೊ ಇದಿಷ್ಟು ಇವತ್ತಿನ ಸ್ಟೋರಿ. ಈ ಮಡ್ಲಕ್ಕಿ ಕಟ್ಟೋದು, ಅದನ್ನು ನೋಡೋದು ಅದೇನೋ ಒಂಥರ ಖುಷಿ ನನಗಂತೂ ಇದನ್ನೆಲ್ಲ ನೋಡೋಕ್ಕೆ. ಅತ್ತೆ ಊರು ತುಂಬ ಹತ್ರ ಇರೋದ್ರಿಂದ ಅತ್ತೆ ಬಂದು ನೈಟ್ ಸ್ಟೇ ಮಾಡೋದು ಕಡಿಮೆನೇ ನಮ್ಮ ಮನೇಲಿ. ಬೆಳಗ್ಗೆ ಬಂದು ಸಾಯಂಕಾಲ ಹೊರಟೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಸಾಯಂಕಾಲ ಹೊತ್ತು ಹಾಲು ಕರಿಯೋದಿರುತ್ತೆ. ಅವ್ರ ಹಸುಗಳೆಲ್ಲ ಕಟ್ಕೊಂಡಿದ್ದಾರೆ, ವ್ಯವಸಾಯ ಮಾಡ್ತಾರೆ. ಹಾಗಾಗಿ ಅವ್ರು ಉಳಿಯೋದೇ ಇಲ್ಲ. ಸಾಯಂಕಾಲ ಲೇಟ್ ಆಗೋಗ್ಬಿಟ್ಟಿತ್ತು, ಒಂದು 5:30-6 ಆಗೋಗ್ಬಿಟ್ಟಿತ್ತು ನಾವು ಇದು ಮುಗಿಸ್ಕೊಂಡು ಮಡ್ಲಕ್ಕಿ ಕಟ್ಟುವಾಗ. ನನ್ನ ತಮ್ಮ ಅತ್ತೆನ ಡ್ರಾಪ್ ಮಾಡೋಕ್ಕಂತ ಅಂದ್ಬಿಟ್ಟು ಹೊರಟ. ನಮ್ಮ ಅತ್ತೆ ಇನ್ನೇನು ಬಾ ಹತ್ರನೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕರೆದ್ರು. ಸೊ ಇದ್ದಿದ್ದ ಬಟ್ಟೆಲ್ಲೇ ಬಂದ್ಬಿಟ್ಟೆ ನಾನು. ಅಲ್ಲಿ ಹೋದ ತಕ್ಷಣ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಅತ್ತೆ ಹಾಲು ಕರಿಯೋಕೆ ಕೂತ್ಕೊಂಡ್ರು. ನಮ್ಮ ಅತ್ತೆ ಹಾಲು ಕರಿಯೋದಷ್ಟೇ ಅಲ್ಲ, ವ್ಯವಸಾಯ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮ ಅತ್ತೆ ಊರಲ್ಲಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಅಂದರೆ ತುಂಬಾ ಇದೆ. ಯಾಕಂದರೆ ರಜಾ ಬಂತಂದರೆ ಇವ್ರ ಊರಿಗೆ ಹೋಗ್ಬಿಡ್ತಿದ್ದೆ ನಾನು. ನಮ್ಮ ಅತ್ತೆ ವಾಪಸ್ ಹೋಗುವಾಗ ಬರೀ ಕೈಲಿ ಹೋಗಬೇಡಿ ಅಂತ ಅಂದ್ಬಿಟ್ಟು 2 ಲೀಟ್ರ್ ಹಾಲು ಬಾಟ್ಲಿಗೆ ಹಾಕ್ಬಿಟ್ಟು ಕೊಟ್ಟರು. ವಿಡಿಯೋ ಸುಮ್ಮನೆ ಹೇಳಿದ್ದೀನಿ ಅಷ್ಟೇ, ನಾನೆಲ್ಲ ಕರೆದಿರೋದು. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ಟೇಕ್ ಕೇರ್, ಬಾಯ್.